HK ಸಿನಿಮಾ ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಈ ವರ್ಷದ ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಬಿಗ್ ಬಜೆಟ್ ಕಮರ್ಷಿಯಲ್ ಆ್ಯಕ್ಷನ್ ಡ್ರಾಮಾ. ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮತ್ತು ನಮ್ಮ ಕರುನಾಡ್ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಪೆದ್ದಿ ಸಿನಿಮಾ ಬಗ್ಗೆ. ಬುಚ್ಚಿಬಾಬು ಸಾನಾ ನಿರ್ದೇಶನದ AR ರೆಹಮಾನ್ ಮ್ಯೂಸಿಕ್ ಇರೋ ಈ ಚಿತ್ರ ಸಿನಿಮಾ ಪ್ರಿಯರಲ್ಲಿ ಬೆಂಕಿ ನಿರೀಕ್ಷೆ ಹುಟ್ಟಿಸಿತ್ತು. ಈಗ ಥಿಯೇಟರ್ಗೆ ಬಂದಿರೋ ಈ ರಗಡ್ ಸ್ಪೋರ್ಟ್ಸ್ ಆ್ಯಕ್ಷನ್ ಡ್ರಾಮಾ ಪ್ರೇಕ್ಷಕರನ್ನು ಎಷ್ಟರ ಮಟ್ಟಿಗೆ ಗೆದ್ದಿದೆ, ಸಿನಿಮಾ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕತೆ ಶುರುವಾಗೋದು 1980ರ ದಶಕದ ಆಂಧ್ರ ಪ್ರದೇಶದ ಒಂದು ಸಣ್ಣ ಸರ್ಕಾರಿ ದಾಖಲೆಗಳಲ್ಲೇ ಇಲ್ಲದ ಬುಡಕಟ್ಟು ಹಳ್ಳಿಯಲ್ಲಿ. ಆ ಊರಿನ ಜನಕ್ಕೆ ಯಾವುದೇ ಕಾನೂನುಬದ್ಧ ಗುರುತು ಐಡೆಂಟಿಫೈ ಇರೋದಿಲ್ಲ. ಇಂಥ ಒಂದು ಹಿಂದುಳಿದ ಹಳ್ಳಿಯಲ್ಲಿ ಬದುಕೋ ನಾಯಕನೇ ಪೆದ್ದಿ ರಾಮ್ ಚರಣ್. ಊರಿನಲ್ಲೇ ಯಾರಿಗೆ ಯಾವ ಆಟ ಬೇಕಿದ್ದರೂ, ಕ್ರಿಕೆಟ್ ಇರಲಿ, ಕುಸ್ತಿ ಇರಲಿ, ರನ್ನಿಂಗ್ ಇರಲಿ, ಪೆದ್ದಿ ಒಬ್ಬ ಆಲ್ರೌಂಡರ್ ಥರ ನಿಂತು ಬೇರೆಯವರಿಗಾಗಿ ಆಟವಾಡಿ ದುಡ್ಡು ಗೆದ್ದುಕೊಂಡು ಒಬ್ಬ ಆಟದ ಕೂಲಿ ಅಂದರೆ ಸ್ಪೋರ್ಟ್ಸ್ ಲೇಬರ್ ಥರ ಊರಿನ ಹಿರಿಯನಾಗಿ, ಒಂದು ಮಾರ್ಗದರ್ಶಕನಾಗಿ ನಮ್ಮ ಶಿವಣ್ಣ ಅಪ್ಪಲ ಸೂರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಊರಿನ ಜನಕ್ಕೆ ಯಾವುದೇ ಕಷ್ಟ ಬಂದರೂ ಶಿವಣ್ಣ ಮುಂದೆ ನಿಲ್ಲುತ್ತಾನೆ. ಆದರೆ ವ್ಯವಸ್ಥೆಯ ಕ್ರೂರತೆಗೆ, ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಂದು ಮಗು ಬಲಿಯಾದಾಗ ಬೇಸತ್ತ ಶಿವಣ್ಣ ರೈಲಿಗೆ ಎದುರಾಗಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ಒಂದು ಘಟನೆ ಇಡೀ ಕಥೆಯನ್ನು ಉಲ್ಟಾ ಮಾಡುತ್ತೆ. ತನ್ನ ಊರಿಗೆ, ತನ್ನ ಜನಕ್ಕೆ ಒಂದು ಕಾನೂನುಬದ್ಧ ಗುರುತು ಸಿಗಬೇಕು, ಒಂದು ರೈಲ್ವೆ ಸ್ಟೇಷನ್ ಬರಬೇಕು ಅಂತ ಪೆದ್ದಿ ಕೇವಲ ಆಟಗಾರನಾಗಿ ಉಳಿಯದೆ ವ್ಯವಸ್ಥೆಯ ವಿರುದ್ಧ ಹೋರಾಡುವ ಒಬ್ಬ ಯೋಧನಾಗಿ ಬದಲಾಗುತ್ತಾನೆ. ಅಲ್ಲಿಂದ ದೆಹಲಿಯ ರಾಜಕಾರಣದವರಿಗೆ ಈ ಹಳ್ಳಿಯ ಕತೆ ಹೇಗೆ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಮುಖ್ಯ ಎಳೆಯಾಗಿದೆ. ಇನ್ನು ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಅದು ರಾಮ್ ಚರಣ್ ಅವರ ರಗಡ್ ಲುಕ್ನ ಮತ್ತು ಮೇಕೋವರ್. ಒಬ್ಬ ಹಳ್ಳಿಯ ಮಾಸ್ ಆಟಗಾರನಾಗಿ ಅವರ ಫಿಸಿಕ್, ಆ ಕಣ್ಣಿನ ತೇಜಸ್ಸು ಮತ್ತು ಆ್ಯಕ್ಷನ್ ಸೀನ್ಗಳಲ್ಲಿ ತೋರಿಸಿರೋ ಇಂಟ್ರೆಸ್ಟಿಂಗ್ ಪ್ರತಿಯೊಬ್ಬ ಮಾಸ್ ಆಡಿಯನ್ಸ್ಗೆ ಹಬ್ಬ ಅಂತ ಹೇಳ್ಬೋದು. ಇನ್ನು ನಮ್ಮ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾದ ತೂಕವನ್ನು ಡಬಲ್ ಮಾಡಿದೆ. ಆಟ ಗೆಲ್ಲೋದು ಮುಖ್ಯವಲ್ಲ, ಬದುಕುವುದು ಮುಖ್ಯ ಅಂತ ಶಿವಣ್ಣ ಹೇಳೋ ಡೈಲಾಗ್ಸ್ ಮತ್ತು ಅವರ ಸೆಂಟಿಮೆಂಟ್ ಸೀನ್ಗಳು ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತವೆ. ಜಗಪತಿ ಬಾಬು ಅವರ ಖಡಕ್ ವಿಲನ್ ರೋಲ್ ಮತ್ತು ರಾಮ್ ಚರಣ್ ನಡುವಿನ ಸಂಘರ್ಷದ ಸೀನ್ಗಳು ತುಂಬ ಪವರ್ಫುಲ್ ಆಗಿ ಮೂಡಿಬಂದಿವೆ. ಇನ್ನು ತಾಂತ್ರಿಕವಾಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. 1970ರ ದಶಕದ ಕಾರವಳ್ಳಿ ಹಳ್ಳಿಯ ವಾತಾವರಣವನ್ನು ಮರುಸೃಷ್ಟಿ ಮಾಡಿರೋ ಪ್ರೊಡಕ್ಷನ್ ಡಿಸೈನ್ ಮಾಡಿ ಮತ್ತು ರತ್ನವೇಲು ಅವರ ಸಿನಿಮಾ ಫೋಟೋಗ್ರಫಿ ಪ್ರತಿಯೊಂದು ಫ್ರೇಮನ್ನು ಒಂದು ವಿಜುವಲ್ ಟ್ರೀಟ್ ಥರ ಪ್ರೆಸೆಂಟ್ ಮಾಡಿದೆ. ಇನ್ನು ಆ್ಯಕ್ಷನ್ ಪ್ರಿಯರಿಗೆ ಸಾಮ್ ಕೌಸಲ್ ಕಂಪೋಸ್ ಮಾಡಿರೋ ಸ್ಟೀಲ್ ಫ್ಯಾಕ್ಟ್ರಿ ಫೈಟ್ ಸೀಕ್ವೆನ್ಸ್ ಮತ್ತು ಇಂಟರ್ವೆಲ್ಸ್ ಬ್ಲಾಕ್ ರೋಮಾಂಚನ ಉಂಟು ಮಾಡುತ್ತದೆ. AR ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದ ಎಮೋಷ್ನಲ್ ಮತ್ತು ಆ್ಯಕ್ಷನ್ ಸೀನ್ಗಳಿಗೆ ದೊಡ್ಡ ಶಕ್ತಿಯಾಗಿ ನಿಂತಿದೆ. ಮಾಸ್ ಸೀನ್ಗಳಲ್ಲಿ BGM ನೆಕ್ಸ್ಟ್ ಲೆವೆಲ್ಗೆ ಹೈ ಕೊಡುತ್ತೆ. ಸಿನಿಮಾ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಹೊಂದಿದ್ದರೂ ಚಿತ್ರದಲ್ಲಿ ಕೆಲವು ಪ್ರಮುಖ ಮೈನಸ್ ಪಾಯಿಂಟ್ ಇರೋದನ್ನು ತಳ್ಳಿ ಹಾಕುವಂತಿಲ್ಲ. ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದರೆ ಇದರ ರನ್ ಟೈಮ್. ಸುಮಾರು 3 ಗಂಟೆ 9 ನಿಮಿಷ ಇರೋ ಈ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಚಿತ್ರಕಥೆ ತುಂಬ ನಿಧಾನವಾಗಿ ಸಾಗುತ್ತೆ. ಕೆಲವು ಅನಗತ್ಯ ಸೀನ್ಗಳು ಮತ್ತು ಲ್ಯಾಗ್ ಪ್ರೇಕ್ಷಕರ ತಾಳ್ಮೆ ಪರೀಕ್ಷಿಸುತ್ತವೆ. ಇನ್ನು ಜಾನ್ವಿ ಕಪೂರ್ ಅಚ್ಚಿಯಮ್ಮ ಅವರ ಪಾತ್ರದ ಡಿಸೈನಿಂಗ್ ಮತ್ತು ಕೆಲವು ರೊಮ್ಯಾಂಟಿಕ್ ಸೀನ್ಗಳು ಕಥೆಯ ಗಂಭೀರತೆಗೆ ತಡೆ ಹೊಡೆಯುವಂತೆ ಅನಿಸುತ್ತೆ. ಇದು ಇಡೀ ಫ್ಯಾಮ್ಲಿ ಆಡಿಯನ್ಸ್ಗೆ ಸ್ವಲ್ಪ ಮುಜುಗರ ತರಬಹುದು. ಎಡಿಟಿಂಗ್ ಇನ್ನೂ ಸ್ವಲ್ಪ ಶಾರ್ಪ್ ಆಗಿ ಇರಬೇಕಿತ್ತು. ಈ ಚಿತ್ರದ ಹೊಳಹೊಕ್ಕು ನೋಡಿದರೆ ನಿರ್ದೇಶಕ
ಬುಚ್ಚಿಬಾಬು ಶಾನ್ ಅವರು ಕೆಲವು ಒಂದು ಸ್ಪೋರ್ಟ್ಸ್ ಡ್ರಾಮಾವನ್ನು ಮಾತ್ರ ಇಲ್ಲಿ ಕಟ್ಟಿಕೊಟ್ಟಿಲ್ಲ, ಬದಲಿಗೆ ಸಮಾಜದ ಮುಖ್ಯವಾಹಿನಿಯಿಂದ ದೂರವಿರೋ ಒಂದು ಸಮುದಾಯ ತನ್ನ ಅಸ್ತಿತ್ವಕ್ಕಾಗಿ ಪಡುವ ಪಾಡನ್ನು ಕ್ರೀಡೆಯ ಹಿನ್ನೆಲೆಯಲ್ಲಿ ತುಂಬ ರೋಮಾಂಚನಕಾರಿಯಾಗಿ ತೆರೆಗೆ ತಂದಿದ್ದಾರೆ. ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಸಿನಿಮಾಗಳಲ್ಲಿ ಕೆಲವು ಕಪ್ ಗೆಲ್ಲುವುದು ಅಥವಾ ವೈಯಕ್ತಿಕ ಸಾಧನೆ ಮುಖ್ಯವಾಗಿರುತ್ತದೆ. ಆದರೆ ಪೆದ್ದಿ ಚಿತ್ರದಲ್ಲಿ ಆಟ ಅನ್ನುವುದು ಒಂದು ಕಡೆ ಇಡೀ ಹಳ್ಳಿಯ ಬದುಕಿನ ಪ್ರಶ್ನೆ, ಅವರ ಸ್ವಾಭಿಮಾನದ ಸಂಕೇತ. ನಾಯಕ ಪೆದ್ದಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಆಡುವವನಲ್ಲ, ತನ್ನ ಹಳ್ಳಿಯ ಪ್ರತಿಯೊಬ್ಬರಿಗೂ ಒಂದು ನೆಲೆ ಸಿಗಬೇಕು, ಅವರ ಹೆಸರಿಗೊಂದು ಗೌರವ ಸಿಗಬೇಕು ಅಂತ ಕಣಕ್ಕಿಳಿಯುವಾಗ ಪ್ರೇಕ್ಷಕರಿಗೆ ಕಥೆಯ ಜೊತೆ ಒಂದು ಭಾವನಾತ್ಮಕ ಕನೆಕ್ಷನ್ ಬೆಳೆಯುತ್ತದೆ. ಈ ಎಮೋಷನಲ್ ಡ್ರೈವ್ ಸಿನಿಮಾವನ್ನು ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಮುಖ್ಯ ಕಲಾವಿದರ ಜೊತೆಗೆ ಸಿನಿಮಾದಲ್ಲಿ ಬರುವ ಪೋಷಕ ಪಾತ್ರಗಳು ಕೂಡ ಕತೆಗೆ ದೊಡ್ಡ ಬಲ ತಂದಿವೆ. ವಿಶೇಷವಾಗಿ ಹಳ್ಳಿಯ ಹಿರಿಯರಾಗಿ ಗೆಳೆಯರಾಗಿ ನಟಿಸಿರುವ ಸ್ಥಳೀಯ ರಂಗಭೂಮಿ ಕಲಾವಿದರ ನಟನೆಗೆ ಕತೆಗೆ ತುಂಬ ಸಹಜತೆಯನ್ನು ತಂದಿದೆ. ಇನ್ನು ಪ್ರಕಾಶ್ ರಾಜ್ ಅವರ ನೆಗೆಟಿವ್ ಸೈಡ್ ಇರೋ ರಾಜಕೀಯ ಪಾತ್ರ ಮತ್ತು ಅವರ ತಂತ್ರಗಳು ನಾಯಕನಿಗೆ ಕೊಡುವ ಸವಾಲುಗಳು ಚಿತ್ರಕಥೆಯ ಗಂಭೀರತೆಯನ್ನು ಹೆಚ್ಚಿಸುತ್ತವೆ. ಸಿನಿಮಾದ ಪ್ರಮುಖ ಆಕರ್ಷಣೆ ಅಂದರೆ ಅದರ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್. ಸುಮಾರು 20 ನಿಮಿಷಗಳ ಕಾಲ ನಡೆಯುವ ಈ ಅಂತಿಮ ಕ್ರೀಡಾಂಗಣದ ಹೋರಾಟ, ಅದರ ಜೊತೆಯಲ್ಲೇ ಬರುವ ಆ್ಯಕ್ಷನ್ ಬ್ಲಾಕ್ ಥಿಯೇಟರ್ನಲ್ಲಿ ಪ್ರತಿಯೊಬ್ಬರನ್ನು ಸೀಟಿನ ತುದಿಗೆ ತಂದು ನಿಲ್ಲಿಸುತ್ತದೆ. ಇಲ್ಲಿ ನಿರ್ದೇಶಕರು ಕಮರ್ಷಿಯಲ್ ಎಲಿಮೆಂಟ್ಸ್ ಮತ್ತು ಎಮೋಷನ್ಸ್ ಎರಡನ್ನು ಬ್ಯಾಲೆನ್ಸ್ ಮಾಡಿರುವ ರೀತಿ ನಿಜಕ್ಕೂ ದೊಡ್ಡ ಮಟ್ಟಕ್ಕಿದೆ. ಒಟ್ಟಾರೆಯಾಗಿ ಚಿತ್ರಕಥೆಯನ್ನು ಕಾಣಿಸುವ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಮತ್ತು ಸೆಕೆಂಡ್ ಹಾಫ್ನ ಲಂಬನೆಯನ್ನು ಬದಿಗಿಟ್ಟು ನೋಡಿದರೆ ಪೆದ್ದಿ ಒಂದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಪ್ಯಾಕೇಜ್. ಬಿಗ್ ಸ್ಕ್ರೀನ್ನಲ್ಲೇ ನೋಡಬೇಕಾದಂಥ ಭಾವ್ಯ ಮೇಕಿಂಗ್, ಅದ್ಭುತ ಹಿನ್ನೆಲೆ ಸಂಗೀತ ಮತ್ತು ರಾಮ್ ಚರಣ್ ಶಿವಣ್ಣ ಕಾಂಬಿನೇಷನ್ನ ಕದರ್ ಈ ಚಿತ್ರದ ಜೀವಾಳವಾಗಿದೆ. ನಿಮಗೇನಾದರೂ ರಗಡ್ ಆ್ಯಕ್ಷನ್, ತಾಯಿ ಮಣ್ಣಿನ ಸೆಂಟಿಮೆಂಟ್ ಮತ್ತು ಪವರ್ಫುಲ್ ಡೈಲಾಗ್ಸ್ಗಳು ಇರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದರೆ ಪೆದ್ದಿ ನಿಮ್ಮನ್ನು ಖಂಡಿತ ನಿರಾಸೆಗೊಳಿಸುವುದಿಲ್ಲ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಸಿನಿಮಾ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪೆದ್ದಿ ಸಿನಿಮಾ ಕೇವಲ ಒಂದು ಸ್ಪೋರ್ಟ್ಸ್ ಡ್ರಾಮಾ ಮಾತ್ರವಲ್ಲ, ಇದೊಂದು ಹಳ್ಳಿಯ ಜನರ ಅಸ್ತಿತ್ವದ ಹೋರಾಟದ ಕತೆ. ರಾಮ್ ಚರಣ್ ಅವರ ಬೆಂಕಿ ಪರ್ಫಾರ್ಮೆನ್ಸ್, ಶಿವಣ್ಣನ ಎಮೋಷನಲ್ ಟಚ್ ಮತ್ತು ಅದ್ಭುತ ಆ್ಯಕ್ಷನ್ ಸೀನ್ಗಳಿಗಾಗಿ ಈ ಸಿನಿಮಾವನ್ನು ಖಂಡಿತವಾಗಿಯೂ ಥಿಯೇಟರ್ನಲ್ಲಿ ಒಮ್ಮೆ ನೋಡಬಹುದು. ಚಿತ್ರಕಥೆಯ ಲ್ಯಾಗ್ ಮತ್ತು ರನ್ ಟೈಮ್ ಅನ್ನು ಸ್ವಲ್ಪ ಸೈಡ್ಗಿಟ್ಟರೆ ಮಾಸ್ ಮತ್ತು ಎಮೋಷನಲ್ ಕಮರ್ಷಿಯಲ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಪೆದ್ದಿ ಒಂದು ಪಕ್ಕಾ ಎಂಟರ್ಟೈನರ್. ನಿಮಗೆ ಈ ಸಿನಿಮಾದಲ್ಲಿ ರಾಮ್ ಚರಣ್ ಲುಕ್ ಮತ್ತು ಶಿವಣ್ಣನ ಆ್ಯಕ್ಟಿಂಗ್ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಮೂವಿ ಅಪ್ಡೇಟ್ಸ್ ಮತ್ತು ರಿವ್ಯೂಗಳಿಗಾಗಿ ನಮ್ಮ HK ಸಿನಿಮಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.